ಇವತ್ತು ನಾನು ನಿಮ್ಗೆ ಒಂದು ಕಾಂಬಿ ರೆಸಿಪಿ ತೋರ್ಸಕ್ ಬಂದಿದ್ದೀನಿ. ನೀರ್ ದೋಸೆ ಜೊತೆಗೆ ಪನ್ನೀರ್ ಘೀ ರೋಸ್ಟ್. ಪನ್ನೀರ್ ಘೀ ರೋಸ್ಟ್ ಮಾಡೋದಕ್ಕೆ ಒಂದು ಮಸಾಲೆ ಹುರ್ಕೋಬೇಕು. ನೀರ್ ದೋಸೆ ರುಚಿ ಹೆಚ್ಚಾಗ್ಲಿ ಅನ್ಬಿಟ್ಟು ಒಂದು ಕಪ್ ಆಗೋಷ್ಟು ರುಬ್ಬಿರೋ ಅಂತ ಹಿಟ್ಟನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಮುರಿದ್ರೆ ಈ ತರ ಪುಡಿ ಆಗ್ಬೇಕು. ನೋಡ್ಬೋದು ಎಷ್ಟು ಅದ್ಭುತವಾಗಿ ಬಂದಿದೆ ಮಸಾಲೆ. ನಾನು ಒಂದು 400 ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ. ನಂದಿನಿ ಪನ್ನೀರು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನ ಹಾಕೋತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಒಂದು ಕಾಂಬಿ ರೆಸಿಪಿ ತೋರ್ಸಕ್ ಬಂದಿದ್ದೀನಿ. ನೀರ್ ದೋಸೆ ಜೊತೆಗೆ ಪನ್ನೀರ್ ಘೀ ರೋಸ್ಟ್. ಸಾಮಾನ್ಯವಾಗಿ ನೀರ್ ದೋಸೆ ಅಂದ್ರೆ ಒಂದು ಚಟ್ನಿ ಕೊಡ್ತಾರೆ, ಜೊತೆಗೆ ಕಾಯಿ ಬೆಲ್ಲ ಕೊಡ್ತಾರೆ. ಈಗ ಹೊಸದಾಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಟ್ರೆಂಡ್ ಶುರು ಆಗಿದೆ. ನೀರ್ ದೋಸೆ ಜೊತೆಗೆ ಪನ್ನೀರ್ ಘೀ ರೋಸ್ಟ್ ಕೊಡೋದನ್ನ ಸುಮಾರು ಕಡೆ ಕೊಡ್ತಾ ಇದಾರೆ ತರ. ಸೊ ಅದನ್ನ ನಾವು ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ನಾನು ಇವತ್ತು ತೋರಿಸ್ಕೊಡ್ತೀನಿ ನಿಮ್ಗೆ. ಬಹಳ ಸಿಂಪಲ್. ನೀರ್ ದೋಸೆ ರೆಸಿಪಿ ಅಂತೂ ತುಂಬಾನೇ ಸಿಂಪಲ್. ಫರ್ಮೆಂಟ್ ಮಾಡೋದ್ ಬೇಕಾಗಿಲ್ಲ, ಏನಿಲ್ಲ. ಪನ್ನೀರ್ ಘೀ ರೋಸ್ಟ್ ಅದಕ್ಕೆ ಒಳ್ಳೆ ಕಾಂಬಿನೇಷನ್. ನೀರ್ ದೋಸೆ ಸಪ್ಪೆ ಇರುತ್ತೆ, ಪನ್ನೀರ್ ಘೀ ರೋಸ್ಟ್ ಫುಲ್ ಖಾರವಾಗಿರುತ್ತೆ, ಸಖತ್ತಾಗಿರುತ್ತೆ ಎರಡರದ್ದು ಕಾಂಬಿನೇಷನ್. ಸೊ ನೋಡೋಣ ಬನ್ನಿ ನೀರ್ ದೋಸೆ ಜೊತೆಗೆ ಪನ್ನೀರ್ ಘೀ ರೋಸ್ಟ್ ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ನಾನು 2 ಕಪ್ ದೋಸೆ ಅಕ್ಕಿ, ಈ ತರ ಮೆಜರಿಂಗ್ ಕಪ್ ಅಲ್ಲಿ 2 ಕಪ್ ದೋಸೆ ಅಕ್ಕಿನ ನಾನು ಒಂದು 5 ಅವರ್ಸ್ ಅದನ್ನ ನೀರಲ್ಲಿ ನೆನೆಯಕ್ ಬಿಟ್ಟಿದ್ದೆ. ಚೆನ್ನಾಗಿ ಒಂದು 5-6 ಸಲ ವಾಶ್ ಮಾಡಿ ಒಂದು 5 ಅವರ್ಸ್ ಆಗಿದೆ. ಸೊ ಅದನ್ನ ನೀರಲ್ಲಿ ನೆನೆಯಕ್ ಬಿಟ್ಟಿದ್ದೆ. ನೆಂದಿರೋ ಅಂತ 2 ಕಪ್ ಅಕ್ಕಿನೂ ನಾನು ಈ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ದೋಸೆ ಅಕ್ಕಿ ಬಳಸ್ತಾ ಇದ್ದೀನಿ. ನೀವು ಸೋನಾ ಮಸೂರಿ ಅಕ್ಕಿ ಇದ್ರೆ ಮನೇಲಿ ಅದನ್ನ ಕೂಡ ಹಾಕಿ ಮಾಡ್ಬೋದು. 2 ಕಪ್ ಅಕ್ಕಿನೂ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇದಕ್ಕೆ ಆಪ್ಷನಲ್ ಇದು, ಒಳ್ಳೆ ಬೈಂಡಿಂಗ್ ಬರ್ಲಿ ಮತ್ತೆ ನೀರ್ ದೋಸೆ ರುಚಿ ಹೆಚ್ಚಾಗ್ಲಿ ಅನ್ಬಿಟ್ಟು ಒಂದು ಕಪ್ ಆಗೋಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ಕಾಯಿ ತುರಿ ಹಾಕೊಳ್ಳುವಾಗ ವೈಟ್ ಕಲರ್ ಪಾರ್ಟ್ ಮಾತ್ರ ಹಾಕೋಬೇಕು. ಬ್ರೌನ್ ಕಲರ್ ಹಾಕ್ಬಿಟ್ರೆ ದೋಸೆ ಕಲರ್ ಚೇಂಜ್ ಆಗ್ಬಿಡುತ್ತೆ. ಸೊ ನಾನಿಲ್ಲಿ ಕಾಯಿ ತುರಿಯುವಾಗ ಬಿಳಿ ಕಲರ್ ಮಾತ್ರ ತೆಗೆದಿಟ್ಕೊಂಡು ಅದನ್ನ ಹಾಕೋತಾ ಇದ್ದೀನಿ. ಸೊ ಈಗ ಇದನ್ನ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ಸ್ನೇಹಿತರೆ ಒಂದ್ ಅರ್ಧ ಮುಕ್ಕಾಲ್ ಕಪ್ ನೀರ್ ಹಾಕಿ ಅಕ್ಕಿನ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಆ ರುಬ್ಬಿರೋ ಅಂತ ಹಿಟ್ಟನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಈಗ ಇದಕ್ಕೆ ನೀರ್ ಸೇರಿಸ್ಕೋಬೇಕು ಹಿಟ್ಟಿಗೆ. ಸೊ ನಾನ್ ತಗೊಂಡಿರೋದು 2 ಕಪ್ ತಗೊಂಡಿದ್ದೀನಿ, ಹಾಗಾಗಿ ಒಂದು 5ರಿಂದ 6 ಕಪ್ ನೀರ್ ಹಿಡಿಸುತ್ತೆ ಇದಕ್ಕೆ. ಸೊ ನಾನೇನ್ ಮಾಡ್ತೀನಿ, ಮೊದಲಿಗೆ ಮಿಕ್ಸಿಲಿ ಏನು ಅಕ್ಕಿ ಎಲ್ಲ ರುಬ್ಬಿದ್ನಲ್ಲ ಅದಕ್ಕೆ 1 ಕಪ್ ಹಾಕಿ ಚೂರು ಅಲ್ಲಾಡಿಸ್ಬಿಟ್ಟು ಆ ನೀರನ್ನ ಹಾಕೋತಾ ಇದ್ದೀನಿ. ಇದರಲ್ಲಿ ಇನ್ನ ಹಿಟ್ಟು ಉಳಿದಿತ್ತು, ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಆ ನೀರನ್ನ ಹಾಕೋತಾ ಇದ್ದೀನಿ. ಈಗ ಮಿಕ್ಕಿದ ನೀರನ್ನ ಸೇರಿಸ್ಕೊಂಬಿಡೋಣ. 1 ಕಪ್ ಅವಾಗಲೇ ಹಾಕೊಂಡಿದ್ವಿ. ಸೊ ಈಗ 2, 3, 4, 5 ಕಪ್ ನೀರು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನು ಪುಡಿ ಉಪ್ಪು ಬಳಸಿದ್ದೀನಿ, 1.5 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಬಿಡೋಣ. ತೆಂಗಿನಕಾಯಿ ಜೊತೆ ರುಬ್ಬಿದೀವಲ್ಲ, ಆ ತೆಂಗಿನಕಾಯಿ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ನೀರ್ ದೋಸೆ ಬ್ಯಾಟರ್ ರೆಡಿ ಆಗೋಯ್ತು. ಫರ್ಮೆಂಟ್ ಎಲ್ಲ ಏನು ಮಾಡೋಷ್ಟಿಲ್ಲ. ಇದನ್ನ ಹೀಗೆ ಹೆಂಚಿಗೆ ಹಾಕಿ ಡೈರೆಕ್ಟ್ ಆಗಿ ತಿಂತಾ ಇರ್ಬೋದು. ಇದನ್ನ ಸೈಡಲ್ಲಿ ಇಟ್ಕೊಂಡಿರೋಣ, ಪನ್ನೀರ್ ಘೀ ರೋಸ್ಟ್ ಮಾಡ್ಬಿಡೋಣ. ಆಮೇಲೆ ದೋಸೆ ಹಾಕೊಂಡು ಪನ್ನೀರ್ ಘೀ ರೋಸ್ಟ್ ಜೊತೆ ತಿಂತಾ ಇರೋದಷ್ಟೇ. ಸ್ನೇಹಿತರೆ ಪನ್ನೀರ್ ಘೀ ರೋಸ್ಟ್ಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ದೇವ್ರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು ಚೂರು ತುಪ್ಪ ಹಾಕೋತಾ ಇದ್ದೀನಿ. ಪನ್ನೀರ್ ಘೀ ರೋಸ್ಟ್ ಮಾಡೋದಕ್ಕೆ ಒಂದು ಮಸಾಲೆ ಹುರ್ಕೋಬೇಕು. ಅದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಕಾದಿದೆ. ಇದಕ್ಕೆ 1/4 ಚಮಚ ಆಗೋಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಮೆಣಸು ಹಾಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಸೋಂಪು ಕಾಳು ಹಾಕೊಂಡಿದ್ದೀನಿ. 2 ಸ್ಪೂನ್ ಅಷ್ಟು ಧನಿಯಾ ಹಾಕೊಂಡಿದ್ದೀನಿ. ಒಂದು 4 ಲವಂಗ ಹಾಕೊಂಡಿದ್ದೀನಿ. 3 ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಒಂದು 6 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಇದನ್ನ ಫ್ರೈ ಮಾಡ್ಕೊಂಬಿಡೋಣ. ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದ್ರೆ, ಕರ್ಬೇವಿನ ಸೊಪ್ಪು ಹಸಿ ಇದೆಯಲ್ಲ ಅದು ಫ್ರೈ ಮಾಡ್ತಾ ಮಾಡ್ತಾ ಕ್ರಿಸ್ಪ್ ಆಗುತ್ತೆ. ಕ್ರಿಸ್ಪ್ ಆದ್ರೆ ಮುಟ್ಟಿ ಅದನ್ನ ಹಿಸ್ಕಿದ್ರೆ ಪುಡಿ ಆಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಬಾಕಿ ಪದಾರ್ಥ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಫ್ರೈ ಮಾಡೋದಕ್ಕೆ ತುಪ್ಪ ಹಾಕೊಂಡೆ, ಒಂದು ಅರ್ಧ ಮುಕ್ಕಾಲು ಚಮಚ ಆಗೋಷ್ಟು. ನೀವು ಬೇಕಾದ್ರೆ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೋಬಹುದು.
ಪನ್ನೀರ್ ಗೀ ರೋಸ್ಟ್ ಮಾಡ್ತಿರೋದಲ್ವಾ, ಹಾಗಾಗಿ ನಾನು ತುಪ್ಪ ಹಾಕೊಂಡಿದ್ದೀನಿ. ಆಪ್ಷನಲ್ ತುಪ್ಪ, ಎಣ್ಣೆ ಕೂಡ ಹಾಕೋಬಹುದು, ಏನ್ ತೊಂದರೆ ಇಲ್ಲ. ಹಾಗೆ ಡ್ರೈ ರೋಸ್ಟ್ ಕೂಡ ಮಾಡ್ಬೋದು. ಸೊ ಹಾಗೆ ಡ್ರೈ ರೋಸ್ಟ್ ಮಾಡಿದ್ರೆ ಏನು ಅಂದ್ರೆ ಮೆಣಸಿನ್ಕಾಯಿ ಘಾಟ್ ಆಗುತ್ತೆ, ಜೊತೆಗೆ ಎಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ಈವನ್ ಆಗಿ ಎಲ್ಲಾನು ರೋಸ್ಟ್ ಆಗತ್ತೆ ಅಂತ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳೋದು ಬೆಟರ್. ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆದಷ್ಟು. ಇಲ್ಲಾಂದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಒಂದೇ ಸಲ ಅದು ಕಪ್ಪಾಗ್ಬಿಡುತ್ತೆ, ಫೈನಲ್ ರಿಸಲ್ಟ್ ಹಾಳಾಗೋಗುತ್ತೆ ಅವಾಗ. ಸ್ನೇಹಿತರೆ ಮೋಸ್ಟ್ಲಿ ಆಗಿದೆ ಅನ್ಸುತ್ತೆ, ಒಂದ್ಸಲ ಚೆಕ್ ಮಾಡೋಣ. ಒಂದೆರಡು ಕರ್ಬೇವಿನ ಸೊಪ್ಪು ತಗೊಳ್ಳಿ, ನೋಡಿ ಮುರಿದ್ರೆ ಈ ತರ ಪುಡಿ ಆಗ್ಬೇಕು. ಸೊ ಇಷ್ಟಾದ್ರೆ ಸಾಕು ಫ್ರೈ ಆಗಿರೋದು. ಈಗ ಒಲೆ ಆಫ್ ಮಾಡಿ ಇದು ಹುರಿದಿರೋಂಥ ಪದಾರ್ಥ ಎಲ್ಲ ತಣ್ಣಗಾಗ್ಬಿಡೋಣ. ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಲಿ ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡೋ ಮುಂಚೆ ಇನ್ನೊಂದಷ್ಟು ಐಟಮ್ ಆಡ್ ಮಾಡ್ಬೇಕು, ಏನು ಅಂತ ಆಮೇಲೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ ಹುರಿದಿದ್ದಂತ ಪದಾರ್ಥ ಎಲ್ಲ ತಣ್ಣಗಾಗಿತ್ತು, ಅದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೊಂದ್ 2-3 ಐಟಮ್ ಹಾಕ್ಬೇಕು ಅಂತ ಹೇಳಿದೆ. ಸೊ ಏನದು ನೋಡೋಣ ಬನ್ನಿ. ಒಂದ್ 2-3 ಎಸ್ಲು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. 1 ಇಂಚು ಶುಂಠಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ರಸ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ನ ಸೇರಿಸ್ಕೊಂಡು ನುಣ್ಣಗೆ ಒಳ್ಳೆ ಗಂಧದ ತರ ರುಬ್ಕೋಬೇಕು. ಸ್ನೇಹಿತರೆ ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ, ನೋಡ್ಬೋದು ಎಷ್ಟು ಅದ್ಭುತವಾಗಿ ಬಂದಿದೆ ಮಸಾಲೆ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡಿರೋಣ. ಮಸಾಲೆ ಒಂದು ಸ್ಪೆಷಲ್ ಆಗಿರೋಂತ ಒಗ್ಗರಣೆ ಹಾಕ್ಬಿಟ್ಟು ಪನ್ನೀರ್ನ ಹಾಕಿ ಫ್ರೈ ಮಾಡ್ಬಿಟ್ರೆ ಪನ್ನೀರ್ ಗೀ ರೋಸ್ಟ್ ರೆಡಿ ಆಗ್ಬಿಡುತ್ತೆ. ಸೊ ಒಗ್ಗರಣೆ ಹೇಗ್ ಮಾಡೋದು ನೋಡೋಣ ಬನ್ನಿ. ನಾನು ಪುಡಿ ಹುರಿಯೋಕೆ ಪ್ಯಾನ್ ತಗೊಂಡಿದ್ನಲ್ಲ, ಅದೇ ಪ್ಯಾನ್ ತಗೊಂಡಿದ್ದೀನಿ. ಒಲೆ ಅಂಟಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದ್ 2-3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳೋಣ. ತುಪ್ಪ ಕಾಯ್ತಾ ಇದೆ. ನಾನು ಒಂದು 400 ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ, ನಂದಿನಿ ಪನ್ನೀರು. ಫಸ್ಟ್ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಒಳ್ಳೇದು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ, ತುಂಬಾ ಏನ್ ಫ್ರೈ ಮಾಡ್ಕೋಬೇಕಾಗಿಲ್ಲ. ಸ್ನೇಹಿತರೆ ಲೈಟ್ ಆಗಿ ಬೆಚ್ಚಗಾದ್ರೆ ಸಾಕು ಪನ್ನೀರು, ತುಂಬಾ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ತುಂಬಾ ಫ್ರೈ ಮಾಡಿದಾಗ ಬಿಸಿಯಾಗಿದ್ದಾಗ ತಿನ್ನಕ್ ಚೆನ್ನಾಗಿರುತ್ತೆ. ತಣ್ಣಗಾಗ್ಬಿಟ್ರೆ ಪನ್ನೀರು ಫ್ರೈ ಮಾಡಿರೋದು ರಬ್ಬರ್ ಆದಂಗ ಆಗೋಗಿರುತ್ತೆ, ತಿನ್ನಕ್ ಆಗೋದಿಲ್ಲ ಅದು. ಸೊ ಸ್ವಲ್ಪ ಬೆಚ್ಚಗಾಗಿದೆ ಇವಾಗ, ಇಷ್ಟೇ ಸಾಕು. ಇದನ್ನ ತೆಕ್ಕೊಂಬಿಡೋಣ, ಮುಂದಿನ ಪ್ರೋಸೆಸ್ ಕಂಟಿನ್ಯೂ ಮಾಡೋಣ. ಪನ್ನೀರ್ ಫ್ರೈ ಮಾಡಾಗಿದೆ, ಪ್ರೋಸೆಸ್ ಈಗ ಕಂಟಿನ್ಯೂ ಮಾಡೋಣ. ಈಗ ಒಂದು ಬಾಣ್ಲೆ ತಗೊಂಡಿದ್ದೀನಿ. ನಾನು ಪನ್ನೀರ್ನ ಫ್ರೈ ಮಾಡೋಕೆ ಹಾಕೊಂಡಿದ್ದಲ್ಲ ತುಪ್ಪ, ಅದನ್ನೇ ಹಾಕೋತಾ ಇದ್ದೀನಿ. ತುಪ್ಪ ಕಾಯ್ತಾ ಇದೆ. ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಈರುಳ್ಳಿನ ಫ್ರೈ ಮಾಡ್ಕೊಂಡ್ಬಿಡೋಣ. ಸ್ನೇಹಿತರೆ ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನ ಹಾಕೋತಾ ಇದ್ದೀನಿ. ಅದನ್ನ ಮಿಕ್ಸ್ ಮಾಡ್ಬಿಡೋಣ. ತುಪ್ಪದ ಜೊತೆ ಮಸಾಲೆ ಚೆನ್ನಾಗಿ ಬೆರಿಬೇಕು. ಚೆನ್ನಾಗಿ ಒಂದು 3-4 ನಿಮಿಷ ಇದನ್ನ ಕೂಡಿಸ್ತಾನೆ ಫ್ರೈ ಮಾಡ್ಕೊಳ್ಳೋಣ. ಕೂಡ್ಸೋದನ್ನ ಕೈ ಬಿಡಬಾರ್ದು, ಕೂಡಿಸ್ತಾನೆ ಇರಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲೇ ಇರಲಿ, ತುಂಬಾ ಹೈ ಫ್ಲೇಮ್ ಅಲ್ಲೆಲ್ಲ ಇಟ್ಕೊಳ್ಳೋದು ಬೇಡ. ಕೂಡಿಸ್ತಾ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಸಿದ್ ಹಾಕಿರೋದು, ಅದರದ್ದು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಹಾಗಾಗಿ ಒಂದು 3-4 ನಿಮಿಷ ಟೈಮ್ ಹಿಡಿಯುತ್ತೆ ಅದು. ಅಲ್ಲಿವರೆಗೂ ನಿಧಾನಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲೇ ಕೂಡಿಸ್ಕೊತಾ ಫ್ರೈ ಮಾಡ್ತಿರೋಣ. ಸ್ನೇಹಿತರೆ ಒಂದು 3-4 ನಿಮಿಷ ಫ್ರೈ ಮಾಡಿದ್ದೀನಿ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕೋತಾ ಇದ್ದೀನಿ. ಗಟ್ಟಿ ಮೊಸರು ಹಾಕೊಂಡಿದ್ದೀನಿ ನಾನಿಲ್ಲಿ. ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ 2 ತಗೊಂಡಿದೀವಲ್ಲ, ಸೊ ಖಾರ ಹೊಡೆಯೋದಕ್ಕೋಸ್ಕರ ಒಂದ್ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಈಗ ಮತ್ತೆ ಇದನ್ನ ಮಿಕ್ಸ್ ಮಾಡಿ ಒಂದ್ 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ ಒಂದ್ 2-3 ನಿಮಿಷ ಮತ್ತೆ ಅದನ್ನ ಫ್ರೈ ಮಾಡಿದ್ದೀನಿ. ನೋಡ್ಬೋದು ತುಪ್ಪ ಎಲ್ಲ ಸಪರೇಟ್ ಆಗ್ತಿದೆ. ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರು, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ. ಪನ್ನೀರು ಮುರಿಬಾರ್ದು, ಅದೇ ಇದರಲ್ಲಿ ಚಾಲೆಂಜು. ಸೊ ಪನ್ನೀರು ಮುರಿದೇ ಇರಂಗೆ ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಫೈನಲ್ ಆಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಪನ್ನೀರ್ ಘೀ ರೋಸ್ಟ್ ರೆಡಿ ಆಗೋಗುತ್ತೆ. ಸ್ನೇಹಿತರೆ ಒಲೆ ಆಫ್ ಮಾಡ್ತಾ ಇದ್ದೀನಿ. ಪನ್ನೀರ್ ಘೀ ರೋಸ್ಟ್ ರೆಡಿ ಆಗೋಯ್ತು. ನೀರು ದೋಸೆ ಬ್ಯಾಟರ್ ರೆಡಿ ಇದೆ, ಪನ್ನೀರ್ ಘೀ ರೋಸ್ಟ್ ರೆಡಿ ಆಗಿದೆ. ದೋಸೆ ಹಾಕೊಳ್ಳೋದು, ಪನ್ನೀರ್ ಘೀ ರೋಸ್ಟ್ ಜೊತೆ ತಿಂತಾ ಇರೋದಷ್ಟೇ ಇವಾಗ ಕೆಲಸ. ಸೊ ದೋಸೆ ಹಾಕ್ಬಿಡೋಣ ಬನ್ನಿ. ಸ್ನೇಹಿತರೆ ಹೆಂಚು ಕಾದಿದೆ. ನಾವು ಮಾಡಿದಂಥ ಹಿಟ್ಟಲ್ಲಿ ಸ್ವಲ್ಪ ಬಗ್ಗಿಸ್ಕೊಂಡಿದ್ದೀನಿ. ನೀರು ದೋಸೆ ಹಾಕುವಾಗ ಪ್ರತಿ ಸಲ ಮಿಕ್ಸ್ ಮಾಡಿ ಕೆಳಗಿಂದ ತಗೋಬೇಕು.
1 ನಿಮಿಷ ಅದನ್ನ ಹಾಗೆ ಬೇಯಕ್ಕೆ ಬಿಟ್ಬಿಡ್ಬೇಕು. ತಿರುವಾಕ್ಬಾರ್ದು, ಎಣ್ಣೆ ಹಾಕೋಷ್ಟಿಲ್ಲ, ಏನೂ ಇಲ್ಲ. ಸೊ ಅದ್ರ ಪಾಡ್ಗೆ ಅದು ಬೇಯಲಿ ಅಂತ ಬಿಟ್ಬಿಡ್ಬೇಕು. ಸ್ನೇಹಿತರೆ ನೋಡ್ಬೋದು, ನೀರ್ ದೋಸೆ ಜೊತೆಗೆ ಪನ್ನೀರ್ ಘೀ ರೋಸ್ಟು ಅದ್ಭುತವಾದಂತ ಕಾಂಬಿನೇಷನ್. ದೋಸೆ ನೋಡ್ಬೋದು ಬೆಳ್ಳಗೆ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಕಾಂಟ್ರಾಸ್ಟ್ ಆಗಿ ಪನ್ನೀರ್ ಘೀ ರೋಸ್ಟು ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಇದನ್ನ ಒಂದ್ಸಲ ರುಚಿ ನೋಡ್ಬಿಡೋಣ. ಒಂದು ಟಿಪ್ಪು ಏನು ಅಂತಂದ್ರೆ, ನೀರ್ ದೋಸೆ ಮಾಡಿದ ತಕ್ಷಣ ಅದನ್ನ ಹೆಂಚಿಂದ ಎತ್ತಿದ ತಕ್ಷಣ ಮಡಿಸ್ಬಿಟ್ರೆ ನೋಡಿ ಇದೇ ತರ ಪ್ರಾಬ್ಲಮ್. ಅದು ಪದರ ತೆಗಿಯೋದಕ್ಕೆ ಬರೋದಿಲ್ಲ. ಹೀಗೆ ಸ್ವಲ್ಪ ಆರೋದಕ್ಕೆ ಬಿಟ್ಟು ಒಂದು 30 ಸೆಕೆಂಡ್ಸ್ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಮಡಿಸಿದ್ರೆ ಈ ರೀತಿ ಅದನ್ನ ತೆಗಿಬಹುದು ಪದರ. ಇಲ್ಲ ಅಂತಂದ್ರೆ ಕಚ್ಕೊಂಡ್ಬಿಡುತ್ತೆ ಅದು ಬಿಸಿಗೆ, ಪದರನ ತೆಗಿಯೋದಕ್ಕೆ ಬರೋದಿಲ್ಲ. ರುಚಿ ನೋಡೋಣ ಹೇಗ್ ಬಂದಿದೆ ಅಂತ. ನೀರ್ ದೋಸೆ ಜೊತೆ ಪನ್ನೀರ್ ಘೀ ರೋಸ್ಟ್. ಗುಂಟೂರು ಮೆಣಸಿನ್ಕಾಯಿ ಖಾರ ಪನ್ನೀರ್ ಘೀ ರೋಸ್ಟು ಅದ್ಭುತವಾಗಿ ಸಿಗ್ತಾ ಇದೆ. ನಾವು ಇದಕ್ಕೆ ಕಾಯಿ ಹಾಕಿದ್ವಲ್ಲ, ಆ ಕಾಯ್ದು ಒಂದು ಸ್ವೀಟ್ನೆಸ್ ದೋಸೆನಲ್ಲಿ ಆರಾಮಾಗಿ ಗೊತ್ತಾಗುತ್ತೆ. ಅದು ಪನ್ನೀರ್ ಘೀ ರೋಸ್ಟ್ ಮಾತ್ರ ಸೂಪರ್ ಆಗಿದೆ. ನೀರ್ ದೋಸೆಗೆ ಒಳ್ಳೆ ಕಾಂಬಿನೇಷನ್ನು. ಸೂಪರ್. ನಾವೇನು ಮಸಾಲೆಗಳು ಹಾಕಿದ್ವಲ್ಲ ಪನ್ನೀರ್ ಘೀ ರೋಸ್ಟ್ಗೆ, ಮೆಣಸಾಗಿರ್ಬೋದು, ಸೋಂಪು, ಜೀರಿಗೆ, ಫ್ಲೇವರ್ಫುಲ್ ಆಗಿದೆ ಪನ್ನೀರ್ ಘೀ ರೋಸ್ಟು. ಸೇಮ್ ರೆಸ್ಟೋರೆಂಟ್ ಅಲ್ಲಿ ಹೇಗಿರುತ್ತೋ ಅದೇ ರೀತಿ ಇದೆ. ನೀರು ದೋಸೆ ಬಿಡಿ, ನೀರು ದೋಸೆ ತುಂಬಾ ಈಸಿ ಮಾಡೋದು. ನೋಡೋರಲ್ಲ, ಸುಮ್ಮನೆ ಒಂದು 5 ಅವರ್ ಅಕ್ಕಿ ನೆನೆಸ್ಬಿಟ್ಟು ಅದ್ರ ಜೊತೆ ಕಾಯಿ ಆಪ್ಷನಲ್ಲು ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಸೊ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಬಿ, ನೀರು ಸೇರಿಸಿ ಉಪ್ಪು ಸೇರಿಸಿ ಹಾಕಿದ್ರೆ ನೀರು ದೋಸೆ ರೆಡಿ ಆಗಿಬಿಡುತ್ತೆ. ಓವರ್ ಆಲ್ ಅದ್ಭುತವಾಗಿದೆ ಎರಡರ ಕಾಂಬಿನೇಷನ್. ಸೊ ಇದಾಗಿತ್ತು ಇವತ್ತೊಂದು ವಿಡಿಯೋ, ನೀರ್ ದೋಸೆ ಜೊತೆಗೆ ಪನ್ನೀರ್ ಘೀ ರೋಸ್ಟ್ ರೆಸಿಪಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯಲ್ಲಿ ಒಂದ್ಸಲ ಈ ಪನ್ನೀರ್ ಘೀ ರೋಸ್ಟ್ ಜೊತೆ ನೀರ್ ದೋಸೆ ಮಾಡ್ಕೊಂಡು ತಿಂದು ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.